ಎಲ್ಲರಿಗೂ ನಮಸ್ಕಾರ. ಐಸ್ ಕ್ರೀಮ್ ಕೋನ್, ಬರ್ತ್ಡೇ ಪಾರ್ಟಿ ಟೋಪಿ ಇದನ್ನೆಲ್ಲ ನೋಡೇ ಇರ್ತೀವಿ ಅಲ್ವಾ? ಈ ಆಕಾರಕ್ಕೆ ನಾವು ಶಂಕು ಅಂತ ಕರಿತೀವಿ. ಆದರೆ ಅದರ ಬಾಗಿದ ಮೇಲ್ಮೈಯನ್ನು ಅಳೆಯೋದು ಹೇಗೆ? ಹಾಗಾದ್ರೆ ಬನ್ನಿ, ಈ ನೋಡಕ್ಕೆ ಸಿಂಪಲ್ ಆಗಿರೋ ಆಕಾರದ ಹಿಂದಿರೋ ಒಂದು ಇಂಟ್ರೆಸ್ಟಿಂಗ್ ಗಣಿತದ ಸೀಕ್ರೆಟ್ನ ಇವತ್ತು ತಿಳ್ಕೊಳ್ಳೋಣ. ಹೌದು, ಇದೇ ಪ್ರಶ್ನೆಗೆ ಇವತ್ತು ಉತ್ತರ ಹುಡುಕೋಣ. ಒಂದು ಕೋನ್ ಶೇಪ್ ಇರೋ ವಸ್ತುವಿನ ಬಾಗಿದ ಮೇಲ್ಮೈ ಅಂದ್ರೆ ಕರ್ವ್ಡ್ ಸರ್ಫೇಸ್, ಅದರ ಏರಿಯಾ ಕಂಡುಹಿಡಿಯೋದು ಹೇಗೆ ಅಂದ್ಕೊಂಡಷ್ಟು ಕಷ್ಟ ಏನಲ್ಲ. ಇದಕ್ಕೆ ತುಂಬಾ ಸಿಂಪಲ್ ಆದ ಒಂದು ದಾರಿ ಇದೆ. ಓಕೆ, ಆ ಸಿಂಪಲ್ ದಾರಿ ಯಾವುದು ಅಂತ ನೋಡೋಕ್ಕೂ ಮುಂಚೆ ಮೊದಲು ಶಂಕು ಅಂದ್ರೆ ಏನು, ಅದರಲ್ಲಿ ಏನೇನಿದೆ ಅಂತ ಸರಿಯಾಗಿ ತಿಳ್ಕೊಳ್ಳೋಣ. ಅದರ ಬೇಸಿಕ್ ಪಾರ್ಟ್ಸ್ ಅರ್ಥ ಆಗ್ಬಿಟ್ರೆ ಸಾಕು, ಮಿಕ್ಕಿದ್ದೆಲ್ಲ ತಾನಾಗೆ ಅರ್ಥ ಆಗತ್ತೆ. ಇಲ್ಲಿ ನೋಡಿ, ಮುಖ್ಯವಾಗಿ 3 ಭಾಗಗಳು. ಮೊದಲನೇದು, ಕೆಳಗಡೆ ಒಂದು ಸರ್ಕಲ್ ಇರುತ್ತಲ್ಲ, ಅದರ ಅರ್ಧವ್ಯಾಸ ಅಂದ್ರೆ ರೇಡಿಯಸ್, ಅದನ್ನ ಆರ್ ಅಂತ ಕರಿತೀವಿ. ಆಮೇಲೆ ಕೋನಿನ ತುದಿಯಿಂದ ಕೆಳಗಿರೋ ಸರ್ಕಲ್ನ ಸೆಂಟರ್ಗೆ ನೇರವಾಗಿರೋ ಎತ್ತರ, ಅದನ್ನ ಲಂಬ ಎತ್ತರ ಅಥವಾ ಎಚ್ ಅಂತ ಹೇಳ್ತೀವಿ. ಇನ್ನು 3ನೇದು, ನಮ್ಮ ಇವತ್ತಿನ ಸ್ಟಾರ್ ಅಂತಾನೆ ಹೇಳ್ಬೋದು. ಅದು ತುದಿಯಿಂದ ಸರ್ಕಲ್ನ ಯಾವುದೇ ಅಂಚಿಗೆ ಇರೋ ಓರೆ ಎತ್ತರ, ಇದನ್ನ ಎಲ್ ಅಂತ ಗುರುತಿಸ್ತೀವಿ. ಈ ಎಲ್ ಅಥವಾ ಸ್ಲ್ಯಾಂಟ್ ಹೈಟ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ 3 ಪಾರ್ಟ್ಸ್ ಅಂದ್ರೆ ಆರ್, ಎಚ್ ಮತ್ತು ಎಲ್, ಇವುಗಳ ಮಧ್ಯೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಸಂಬಂಧ ಇದೆ. ಸ್ವಲ್ಪ ಗಮನಿಸಿ ನೋಡಿದ್ರೆ ಈ 3 ಸೇರಿ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಂದ್ರೆ ಲಂಬಕೋನ ತ್ರಿಭುಜವನ್ನ ರೂಪಿಸ್ತವೆ. ಹಾಗಾಗಿ ಇಲ್ಲಿ ನಮ್ಮ ಪೈಥಾಗರಸ್ ಥಿಯರಮ್ ಅಪ್ಲೈ ಆಗುತ್ತೆ. ಅದೇ L² = R² + H². ಸರಿ, ಈಗ ಬಂತು ನೋಡಿ ಸೈಮನ್ ಇಂಟ್ರೆಸ್ಟಿಂಗ್ ಪಾರ್ಟ್. ಕೋನ್ನ ಏರಿಯಾ ಕಂಡಿಡಿಯೋಕೆ ನಾವೇನ್ ಮಾಡ್ತೀವಂದ್ರೆ ಅದನ್ನ ಕತ್ತರಿಸಿ ತೆರೆದು ಒಂದು ಫ್ಲಾಟ್ ಶೇಪ್ ಆಗಿ ಮಾಡ್ತೀವಿ. ಇದು ಹೇಗಿದೆ ಅಂದ್ರೆ ಒಂದು ಪಜಲ್ ಬಿಡ್ಸಾಗೆ. ಒಂದು ಕ್ಷಣ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ. ಕೈಯಲ್ಲಿ ಒಂದು ಕತ್ರಿ ಇದೆ. ಕೋನ್ನ ಓರೆ ಎತ್ತರ ಅಂದ್ರೆ ಎಲ್ ಉದ್ದಕ್ಕೂ ಅದನ್ನ ಕಟ್ ಮಾಡ್ತಿದೀವಿ. ಆಮೇಲೆ ಅದನ್ನ ನಿಧಾನವಾಗಿ ಬಿಚ್ಚಿ ಟೇಬಲ್ ಮೇಲೆ ಇಡ್ತಿದೀವಿ. ಈಗ ನಮ್ಗೆ ಯಾವ ಆಕಾರ ಕಾಣಿಸುತ್ತೆ? ವಾವ್, ಅದು ಒಂದು ಸರ್ಕಲ್ನ ತುಂಡು, ಅಂದ್ರೆ ಒಂದು ಸೆಕ್ಟರ್. ಈ ಸಿಂಪಲ್ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಇದೇ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ. ಈಗ ನೋಡಿ, ಇಲ್ಲಿರೋ ಹೋಲಿಕೆ ಎಷ್ಟು ಅದ್ಭುತವಾಗಿದೆ ಅಂತ. ಕೋನ್ ಆಗಿದ್ದಾಗ ಅದರ ಕೆಳಗಿನ ಸರ್ಕಲ್ನ ಸುತ್ತಳತೆ ಅಂದ್ರೆ 2πr, ಅದನ್ನ ಬಿಚ್ಚಿದ ಮೇಲೆ ಈಗ ಸೆಕ್ಟರ್ನ ಬಾಗಿದ ಅಂಚು ಅಂದ್ರೆ ಆರ್ಕ್ ಲೆಂತ್ ಆಗಿದೆ. ಅದೇ ರೀತಿ ಕೋನಿನ ಓರೆ ಎತ್ತರ ಎಲ್ ಈಗ ಈ ಸೆಕ್ಟರ್ನ ರೇಡಿಯಸ್ ಆಗಿದೆ. ಈ ಒಂದು ಕನೆಕ್ಷನ್ ಅರ್ಥ ಆದ್ರೆ ಲೆಕ್ಕ ಮುಗಿತು ಅಂತಾನೆ ಅರ್ಥ. ಹಾಗಾದ್ರೆ ಬನ್ನಿ, ಇದೇ ಕನೆಕ್ಷನ್ ಇಟ್ಕೊಂಡು ಕೋನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾದ ಸೀಕ್ರೆಟ್ ಏನು ಅಂತ ಈಗ ಕಂಡಿಡಿಯೋಣ. ಇಲ್ಲಿರೋ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ, ನಾವು ಕೋನ್ನ ಬಿಚ್ಚಿಟ್ಟಾಗ ಸಿಕ್ಕಿದೆಯಲ್ಲ ಆ ಸೆಕ್ಟರ್, ಅದರ ವಿಸ್ತೀರ್ಣ ಮತ್ತೆ ಕೋನ್ನ ಬಾಗಿದ ಮೇಲ್ಮೈ ವಿಸ್ತೀರ್ಣ ಎರಡೂ ಒಂದೇ. ಅಂದ್ರೆ ನಾವು ಸೆಕ್ಟರ್ನ ಏರಿಯಾ ಕಂಡುಹಿಡಿದ್ರೆ ಕೋನ್ನ ಏರಿಯಾ ಸಿಕ್ಕಿದ ಹಾಗೇನೆ. ಸರಿ, ಹಾಗಾದ್ರೆ ಈ ಸೆಕ್ಟರ್ನ ಏರಿಯಾ ಕಂಡುಹಿಡಿಯೋದು ಹೇಗೆ? ಯೋಚನೆ ಮಾಡಿ, ಈ ಸೆಕ್ಟರ್ ಅನ್ನೋದು ಒಂದು ದೊಡ್ಡ ಸರ್ಕಲ್ನ ಸಣ್ಣ ಪೀಸ್ ಅಷ್ಟೇ ಅಲ್ವಾ? ಹಾಗಾಗಿ ಅದರ ಏರಿಯಾ ಕೂಡ ಆ ದೊಡ್ಡ ಸರ್ಕಲ್ನ ಏರಿಯಾದ ಒಂದು ಭಾಗ ಆಗಿರುತ್ತೆ. ಅದು ಎಷ್ಟು ಭಾಗ ಅಂತ ಕಂಡಿಡಿಯಕ್ಕೆ ನಾವು ಸೆಕ್ಟರ್ನ ಆರ್ಕ್ ಲೆಂತ್ನ ಪೂರ್ತಿ ಸರ್ಕಲ್ನ ಸುತ್ತಳತೆಯಿಂದ ಭಾಗಿಸಿ ಆಮೇಲೆ ಅದನ್ನ ಪೂರ್ತಿ ಸರ್ಕಲ್ನ ಏರಿಯಾದಿಂದ ಮಲ್ಟಿಪ್ಲೈ ಮಾಡ್ತೀವಿ. ಬನ್ನಿ, ಈಗ ನಮ್ಮ ಕೋನ್ನ ಅಳತೆಗಳನ್ನ ಈ ಫಾರ್ಮುಲಾಗೆ ಹಾಕೋಣ. ಆರ್ಕ್ ಲೆಂತ್ ಜಾಗದಲ್ಲಿ ಕೋನ್ನ ಬೇಸ್ ಸರ್ಕಂಫರೆನ್ಸ್ ಅಂದ್ರೆ 2πr ಹಾಕೋಣ. ಆಮೇಲೆ ಸೆಕ್ಟರ್ನ ರೇಡಿಯಸ್ ಎಲ್ ಆಗಿರೋದ್ರಿಂದ ಆ ದೊಡ್ಡ ಪೂರ್ತಿ ಸರ್ಕಲ್ನ ಸುತ್ತಳತೆ 2πl ಆಗತ್ತೆ ಮತ್ತು ಅದರ ಏರಿಯಾ πl² ಆಗತ್ತೆ. ಇಲ್ಲಿ ನೋಡಿ, ಮ್ಯಾಥ್ಸ್ ಮ್ಯಾಜಿಕ್ ಶುರು. ಮೇಲೆ ಮತ್ತೆ ಕೆಳಗೆ ಇರೋ 2π ಕ್ಯಾನ್ಸಲ್ ಆಗುತ್ತೆ. ನಮ್ಮ ಫಾರ್ಮುಲಾ ತಕ್ಷಣಕ್ಕೆ ಸಿಂಪಲ್ ಆಗೋಯ್ತು. ಇನ್ನೂ ಇದೆ, ಕೆಳಗಡೆ ಇರೋ ಒಂದು ಎಲ್ ಮತ್ತು ಮೇಲಿರೋ L² ಒಂದು ಎಲ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಕೊನೆಗೆ ನಮಗೆ ಉಳಿಯೋದೇ ಈ ಸುಂದರವಾದ ಸಿಂಪಲ್ ಫಾರ್ಮುಲಾ, ಕೋನ್ನ ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ CSA ಅಂದ್ರೆ πrl. ನೋಡಿದ್ರಲ್ಲ, ಕಾಂಪ್ಲೆಕ್ಸ್ ಅಂತ ಅನ್ಸೋ ಆಕಾರದ ಏರಿಯಾನ ಎಷ್ಟು ಸುಲಭವಾಗಿ ಕಂಡಿಡಿದ್ವಿ. ಓಕೆ, ಈಗಷ್ಟೇ ಕಲಿತಾ ಈ ಫಾರ್ಮುಲಾನ ಬಳಸಿ ಒಂದು ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆಗ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗತ್ತೆ. ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಕೋನ್ ಇದೆ, ಅದರ ರೇಡಿಯಸ್ ಅಂದ್ರೆ ಆರ್ 7 ಸೆಂಟಿಮೀಟರ್ ಇದೆ. ಅದರ ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ 10 ಸೆಂಟಿಮೀಟರ್ ಇದೆ. ಹಾಗಾದ್ರೆ ನಮ್ಮ ಫಾರ್ಮುಲಾ CSA = πrl ಉಪಯೋಗಿಸೋಣ. ಪೈ ಅಂದ್ರೆ 22/7, ಆರ್ ಜಾಗದಲ್ಲಿ 7, ಎಲ್ ಜಾಗದಲ್ಲಿ 10 ಹಾಕೋಣ. ಸೊ ಕ್ಯಾಲ್ಕುಲೇಷನ್ ಆಗುತ್ತೆ 22/7 × 7 × 10. ಇಲ್ಲಿ ನೋಡಿ, 7 ಮತ್ತೆ 7 ಕ್ಯಾನ್ಸಲ್ ಆಗತ್ತೆ, ಉಳಿಯೋದು 22 × 10. ಉತ್ತರ 220 ಚದರ ಸೆಂಟಿಮೀಟರ್. ಅಷ್ಟೇ, ಸಿಂಪಲ್ ಅಲ್ವಾ? ಅದ್ಭುತ.
ಫಾರ್ಮುಲಾ ಹೇಗೆ ಬಂತು ಅಂತ ನೋಡಿದ್ವಿ, ಅದನ್ನ ಬಳಸಿ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ವಿ. ಬನ್ನಿ ಇವತ್ತು ಕಲ್ತ ಮುಖ್ಯ ಪಾಯಿಂಟ್ಸ್ ಅನ್ನೊಮ್ಮೆ ಬೇಗನೆ ನೋಡೋಣ. ಕೊನೆಗೆ ಒಂದು ಬಹಳ ಇಂಪಾರ್ಟೆಂಟ್ ವ್ಯತ್ಯಾಸವನ್ನ ನೆನ್ಪಿಡ್ಬೇಕು. ನಾವು ಇಲ್ಲಿವರೆಗೆ ಮಾತಾಡಿದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಅಥವಾ CSA ಬಗ್ಗೆ. ಅಂದ್ರೆ ಬರೀ ಬಾಗಿದ ಭಾಗದ ಏರಿಯಾ, ಅದರ ಫಾರ್ಮುಲಾ πRL. ಒಂದು ವೇಳೆ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ TSA ಬೇಕು ಅಂದ್ರೆ ಪೂರ್ತಿ ಕೋನಿನ ಏರಿಯಾ, ಆಗ ಈ ಕರ್ವ್ಡ್ ಸರ್ಫೇಸ್ ಜೊತೆಗೆ ಕೆಳಗಿರೋ ಸರ್ಕಲ್ನ ಏರಿಯಾನ ಕೂಡ ಸೇರಿಸಬೇಕು. ಆ ಸರ್ಕಲ್ನ ಏರಿಯಾ πr². ಸೊ TSA ಫಾರ್ಮುಲಾ πRL + πr² ಆಗುತ್ತೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ಕೋನನ ಹಾಗೆ ಬೇರೆ ಯಾವ 3D ಶೇಪ್ಗಳನ್ನ ಹೀಗೆ ಬಿಚ್ಚಿಟ್ಟು ಫ್ಲ್ಯಾಟ್ ಮಾಡಿ ಅವುಗಳ ಹಿಂದಿರೋ ರಹಸ್ಯಗಳನ್ನ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.